ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಮೊದಲನೇದಾಗಿ ನಾವು ಕರ್ನಾಟಕದಲ್ಲಿ 2,500 ಕೋಟಿ ರೈತರಿದ್ದಾರೆ. ಅವ್ರನ್ನ ನಾವು ಕ್ಷಮಾಪಣೆ ಕೊಡ್ತೀವಿ. ಯಾಕೆ ಅಂದ್ರೆ ನಮ್ಮಿಂದ ಅವ್ರಿಗೆ ಭಾರಿ ತೊಂದರೆ ಆಗಿದೆ. ಆ ತೊಂದರೆಗೆ ಕ್ಷಮಾಪಣೆ ಕೇಳ್ತೀವಿ. ಮತ್ತೆ ಕರ್ನಾಟಕದ 6.5 ಕೋಟಿ ಜನಕ್ಕೂ ಕ್ಷಮೆ ಕೇಳ್ತೀವಿ. ಯಾಕೆ ಅಂದ್ರೆ ನಮ್ಮಿಂದ ಸುಮಾರು ಒಂದು 6,000 ಕೋಟಿಯಿಂದ 7,000 ಕೋಟಿವರೆಗೂ ಸ್ಟ್ರಕ್ ಆಗಿರ್ಬೇಕು. ಇಷ್ಟು ಆದಾಯ ಸರ್ಕಾರಕ್ಕೆ ಬರೋದು. ಆ ಅಭಿವೃದ್ಧಿ ಕಾರ್ಯಕ್ಕೂ ನಾವು ಇವತ್ತು ಅಡೆ ಆಗಿದ್ದೀವಿ ಅಂತ ನಮ್ಮ ಮನ್ಸಿಗೂ ಇದೆ. ಯಾಕೆ ಅಡೆ ಆಗಿದ್ದೀವಿ ಅಂದ್ರೆ ನಾವು ಕನಿಷ್ಠ ಜೀವನ ಮಾಡಕ್ ಆಗ್ದಿರಾ ಇರೋದ್ರಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ಕೊಂಡು 72 ದಿನದಿಂದ ಇಲ್ಲಿ ನಿಂತಿದ್ದೀವಿ. ಮತ್ತೆ ಸನ್ಮಾನ್ಯ ಬೈರೇಗೌಡರು 2008ರಲ್ಲಿ MLA ಆಗಿದ್ರು. ಅವ್ರ ಮನೆಗೆ ಹೋದಾಗ ನಮ್ಮನ್ನ ಉತ್ಪೂರ್ವಕವಾಗಿ ಉಪಕರಿಸಿ ಅವತ್ತು ನಮಗ್ ಭರವಸೆ ಕೊಟ್ರು, ನಿನ್ ಪರವಾಗಿ ನಾನು ಸದನದಲ್ಲಿ ಮಾತಾಡ್ತೀನಿ, ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ. ಇವತ್ತು ಅವರೇ ನ್ಯಾಯ ಕೊಡೋ ಸ್ಥಾನದಲ್ಲಿ ಇದ್ದಾರೆ. ಯಾಕೆ ನಮ್ಮನ್ನ ನ್ಯಾಯ ಕೊಡಬಾರ್ದು ಅಂತ ನಮ್ ಪ್ರಶ್ನೆ. ಈಗಿನ ಮುಖ್ಯಮಂತ್ರಿಗಳು ನಾವು ಬನ್ನಪ್ಪ ಪಾರ್ಕ್ ಅಲ್ಲಿ ಬಟ್ಟೆ ಬಿಚ್ಕೊಂಡು ಅರೆಬೆತ್ತಲೆಯಲ್ಲಿ ಕೂತಿದ್ದಾಗ 2008ರಲ್ಲಿ ನಮ್ ಪರ್ವ ಬಂದು ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳುದು. ಮತ್ತು ನಾವು ವರ್ಷಕ್ಕೊಂದಿನ ಸರ್ವೆ ಡೇ ಅಂತ ಮಾಡಿಸ್ತೀನಿ. ಅವತ್ತು ಪರವಾನಗಿ ಭೂಮಿ ಕಾಯಂ ಮಾಡ್ಬೇಕಾ ಅಂತ ಹೇಳೋದು. ಅವರೇ ಮಾಡ್ತೀನಿ, ನಾನ್ ನಿಮ್ಮನ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ರು. ಯಾಕೆ ನಮ್ಗೆ ಇಷ್ಟೊಂದು ಮಲತಾಯಿ ಧೋರಣೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಮಾಧ್ಯಮ ಮೂಲಕ ನಾವು ಕೇಳ್ತಾ ಇದೀವಿ, ಕರ್ನಾಟಕ ರೈತರಿಗೂ ನಮ್ಮ ಕ್ಷಮೆ ಕೋರ್ತಾ ಈ ದಿನ ನಮ್ಮ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂತಾ ಇದೀವಿ. ರಾಜ್ಯದ ರೈತರ ಬದುಕು ಹಸನಾಗಲು ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ.